ಪಕ್ಷಾತೀತವಾಗಿ ನಡಿಬೇಕಾಗಿದ್ದಂತ ಮತ್ತು ಸಮರ್ಪಕವಾಗಿ ನಡಿಬೇಕಾದಂತ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಈಗ ರಾಜಕೀಯದ ಲೇಪನ ಕಾಣಿಸ್ತಾ ಇರುತ್ತೆ. ರಾಜ್ಯ ಸರ್ಕಾರ ಪ್ರಭಾವ ಬೀರ್ತಾ ಇದೆ ಅಂತ ವಿಪಕ್ಷಗಳು ಮತ್ತು ಇವರು ಬಯಸಿದ ರೀತಿಯಲ್ಲಿ ಆಗ್ತಿಲ್ಲ ಅಂತ ವಿಚಲಿತರಾಗಿ ಮಾತನಾಡ್ತಾ ಇದ್ದಾರೆ ಅಂತ ಆಡಳಿತ ಪಕ್ಷ ಕಾಂಗ್ರೆಸ್. ಒಂದು ವಿಜುವಲ್ಸ್ ತೋರಿಸ್ತೀವಿ ನಿಮಗೆ, ಜೊತೆಗೆ ಒಂದಿಷ್ಟು ಕರಪತ್ರಗಳನ್ನು ಕೂಡ ನಾವು ಗಮನಿಸಬಹುದು. ಅಲ್ಲಿ ನೋಡ್ತಾ ಇದ್ದೀರಿ, ಬಿಜೆಪಿಯವರು ಕರಪತ್ರಗಳನ್ನ ಅಲ್ಲಲ್ಲ ಹಂಚುತ್ತಾ ಇದ್ದಾರೆ ಈ ಎಸ್ಐಆರ್ಗೆ ಸಂಬಂಧಿಸಿ. ನೋಡ್ತಾ ಇದ್ದೀವಿ, ಇದು ಜಯನಗರ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇದಕ್ಕೆ ಆಕ್ಷೇಪವೂ ಕೂಡ ವ್ಯಕ್ತವಾಗ್ತಾ ಇದೆ. ಅಂದ್ರೆ ಲೋಕಲ್ ಬಿಬಿಎಂಪಿ ಮೆಂಬರ್, ಹಿಂದಿನ ಬಿಬಿಎಂಪಿಯ ಮೆಂಬರ್ ಆಗಿದ್ದವರು, ಅವರ ಫೋಟೋ ಸಮೇತ, ಶಾಸಕರ ಫೋಟೋ ಸಮೇತ ಕೇಳಿದ್ರೆ ಜಾಗೃತಿ ಮೂಡಿಸೋದಕ್ಕೆ ಅಂತ ಹೇಳ್ತಾರೆ. ಪಕ್ಷಾತೀತವಾಗಿ ನಡಿಬೇಕಾದಂತ ಪ್ರಕ್ರಿಯೆ, ಅದರಲ್ಲಿ ಪಕ್ಷಗಳ ನೆರಳು ಕಾಣಿಸ್ತಾ ಇದೆ. ನಾನು ದಿಲೀಪನ್ನ ಆಡ್ ಮಾಡ್ತೀನಿ. ತಾವು ಹೇಳಿದ್ರಿ ಪಕ್ಷಾತೀತವಾಗಿ ಆಗಬೇಕು, ಸಮರ್ಪಕವಾಗಿ ಆಗಬೇಕು, ಅನರ್ಹರನ್ನ ಕೈ ಬಿಡಬೇಕು. ಬಟ್ ನಿಮ್ಮ ಪ್ರಭಾವವನ್ನು ಕಾಣಿಸುತ್ತಲ್ಲ ದಿಲೀಪ್ ಅವರೇ. ಪ್ಯಾಂಪ್ಲೆಟ್ ಪ್ರಿಂಟ್ ಮಾಡ್ತೀರಿ, ಕರಪತ್ರಗಳನ್ನ ಪ್ರಿಂಟ್ ಮಾಡ್ತೀರಿ, ಮನೆ ಮನೆಗೆ ಹೋದಂತ ಸಂದರ್ಭದಲ್ಲಿ ಏನು ಎಲೆಕ್ಷನ್ ಪ್ರಚಾರ ಮಾಡ್ತಾ ಇದ್ದೀರಾ? ಒಂದು ನಿಮಿಷ ನೋಡಿ, SIR ಅಂತಕ್ಕಂಥದ್ದು ಇಡೀ ರಾಜ್ಯದಾದ್ಯಂತ ನಡೀತಾ ಇದೆ. ಎಷ್ಟೋ ಜನಕ್ಕೆ, ಎಷ್ಟೋ ಸಾಮಾನ್ಯ ಜನಗಳಿಗೆ SIR ಬಗ್ಗೆ ಮಾಹಿತಿನೇ ಗೊತ್ತಿಲ್ಲ. ಇದು ಯಾವುದೇ ರೀತಿ ಅಕ್ರಮ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಪಾಂಪ್ಲೆಟ್ಸ್ ಅಲ್ಲಿ ಏನೇನು ಪ್ರೊಸೀಜರ್ ಇರುತ್ತೆ, ಯಾವ್ಯಾವ ರೀತಿ ನೀವು SIR ನಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ಜಾಗೃತಿ ಮೂಡಿಸ್ತಿರ್ತಕ್ಕಂಥ ಕೆಲಸ. ಇದನ್ನ ಯಾರು ಬೇಕಾದ್ರೂ ಮಾಡಬಹುದು. ಒಂದು ನಿಮಿಷ, ಚುನಾವಣಾ ಆಯೋಗ ಮಾಡುತ್ತೆ. ನೀವು ಚುನಾವಣಾ ಆಯೋಗನ ಸೀಸ್ ಮಾಡ್ಬಿಟ್ರಾ? ನೀವು ಚುನಾವಣಾ ಆಯೋಗನ ನೀವು ಮುಗಿಸ್ಬಿಟ್ರಾ? ನೀವು ನೋಡ್ರೆ ಒಂದು ನಿಮಿಷ, ಚುನಾವಣಾ ಆಯೋಗ ನಿಮ್ ಕೆಲಸ ಮಾಡಬೇಕಾದ್ರೆ ಹಂಗಾದ್ರೆ ಸೋಶಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ ಮಾಡ್ತಾ ಇದ್ದಾರೆ. ನಿಮಗೆ ಡೌಟ್ ಇದ್ರೆ ಸೋಶಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ ನ ಪ್ರಚಾರ ಮಾಡ್ತಾ ಇದ್ದಾರೆ. ಸ್ವತಃ ಮುಖ್ಯಮಂತ್ರಿ ಯಾಕೆ ಹೇಳ್ತಾ ಇದ್ದಾರೆ ಮೀಡಿಯಾ ಮುಂದೆ? ಮುಖ್ಯಮಂತ್ರಿ ಇದು ಪ್ರಚಾರ ಅಲ್ವಾ? ಇದು ಪ್ರಚಾರ ಅಲ್ವಾ? ಅದು ತಪ್ಪಾದ್ರೆ ಇದು ರಾಜ್ಯ ಸರ್ಕಾರವಾಗಿ ಅವರು ಹೇಳ್ತಾರೆ. ರಾಜ್ಯ ಸರ್ಕಾರವಾಗಿ ಎಲ್ಲರೂ ಪ್ರಭಾವ ಬೀರೋದಲ್ಲ. ಗ್ಯಾರಂಟಿ ನಿಲ್ಲಿಸ್ಬಿಡ್ತೀನಿ ಅಂತ ಎದುರಿಸೋದಲ್ಲ. ಅದು ಪ್ರಭಾವ. ಯಾಕೆ ಪ್ರಭಾವ ಬೀರ್ತಾ ಇದ್ದಾರೆ? ಪ್ರಭಾವ ಅಲ್ಲ, ಜಾಗೃತಿ ಮೂಡಿಸ್ತಕ್ಕಂಥ ಪ್ರಭಾವ ಅಲ್ಲ. ನೀವು SIR ಅನ್ನ ಪಾಲ್ಗೊಳ್ಳಿಲ್ಲ ಅಂತಂದ್ರೆ ಗ್ಯಾರಂಟಿ ನಿಲ್ಲಿಸ್ಬಿಡ್ತೀನಿ ಅಂತಕ್ಕಂಥದ್ದು ಪ್ರಭಾವ. ದಿಲೀಪ್ ಅವರೇ, ಅಲ್ಲಿ ನಾನು ಕರಪತ್ರ ನೋಡ್ತಾ ಇದ್ದೀನಿ. ಈಗ GBA ಎಲೆಕ್ಷನ್ ಬರ್ತಾ ಇದೆ. ಯಾರೋ ನಿಮ್ಮ ಪಾರ್ಟಿಯವರು ಯಾರೋ ಕಂಟೆಸ್ಟ್ ಮಾಡುವಂತ ಉತ್ಸಾಹಿ ಅವರ ಫೋಟೋ ಸಮೇತ ಮನೆ ಮನೆಗೆ ಕರಪತ್ರಗಳನ್ನು ತಲುಪಿಸ್ತಾ ಇದ್ದೀರಿ. ಕೇಳಿದ್ರೆ ಇದು ಜಾಗೃತಿ ಅಂತ ಹೇಳ್ತೀವಿ. ಜಾಗೃತಿ ಹೆಂಗಾಗುತ್ತೆ ನೋಡಿ ಸರ್? ಪ್ರಚಾರ ಮಾಡ್ತಾ ಇದೀರಿ ನೀವು. SIR ನ ಹೆಸರಲ್ಲಿ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡ್ತಾ ಇದ್ದೀರಿ. ಸರ್, SIR ಅಂತಕ್ಕಂಥದ್ದು ಯಾವುದೇ ಪಕ್ಷದ ಪರ ನಡೀತಾ ಇರ್ತಕ್ಕಂಥದ್ದಲ್ಲ. ನಾನೊಬ್ಬ ಯಾಕೆ ನೀವು ಕರಪತ್ರ ನಿಮ್ಮ ಪಾರ್ಟಿಯ ಕ್ಯಾಂಡಿಡೇಟ್ ಹೆಸರಲ್ಲಿ ಕರಪತ್ರ ಮುದ್ರಿಸಿ ಮನೆ ಮನೆಗೆ ತಲುಪಿಸಿ? ಸರ್, ನನ್ನ ಆನ್ಸರ್ ಕೇಳಿಸ್ಕೊಳ್ಳಿ. ನಾನೊಬ್ಬ ಸಮಾಜ ಸೇವೆ ಮಾಡಬೇಕು ಅಂತ ಇರ್ತಕ್ಕಂಥ ನನಗೆ ಆಸೆ ಇದೆ. ನಾನೇನ್ ಮಾಡ್ತೀನಿ, ಒಂದು ಕರಪತ್ರ ಓಡಿಸ್ತೀನಿ ಜನಗಳಿಗೆ. ಎಲ್ಲರಿಗೂ ನೋಡಪ್ಪ, ಈ ತರ SIR ನಡೀತಾ ಇದೆ, ನೀವೆಲ್ಲರೂ ಸಹ ಭಾಗವಹಿಸಬೇಕು, SIR ಇಂದ ಈ ರೀತಿ ಆಗುತ್ತೆ, ಲಾಭ ಆಗುತ್ತೆ ಅಂತ ಹೇಳಿ ಕರಪತ್ರ ಓಡಿಸಿ ಜನಗಳಿಗೆ ಜಾಗೃತಿ ಮೂಡಿಸೋದ್ರ ಕಡೆ ತಪ್ಪೇನಿದೆ? ಇದನ್ನ ಯಾರು ಬೇಕಾದ್ರೂ ಮಾಡಬಹುದು. ಇದೊಂದು ಸಮಾಜ ಸೇವೆ ಅಂತ ಯಾಕೆ ತೆಗೆದುಕೊಂಡು ನಾವು ಚೌಟ್ರಿಯಲ್ಲಿ ಜನರನ್ನ ಸೇರಿಸಿ ಜಾಗೃತಿ ಮೂಡಿಸ್ತೀವಿ, ತಪ್ಪೇನಿದೆ? ಚೌಟ್ರಿಯಲ್ಲಿ ಜನರನ್ನ ಕೂರಿಸಿಕೊಂಡು ಜಾಗೃತಿ ನಾನು ಚೌಟ್ರಿ ವಿಚಾರಕ್ಕೆ ಬರ್ತೀನಿ. ಚೌಟ್ರಿ ವಿಚಾರದಲ್ಲಿ ನಡೆದಿರ್ತಕ್ಕಂಥದ್ದೇನು, ಅಲ್ಲಿ ಸಮಾಜ ಸೇವೆ ನಡೆದಿರ್ತಕ್ಕಂಥದ್ದಲ್ಲ, ಜಾಗೃತಿ ನಡೆದಿರ್ತಕ್ಕಂಥದ್ದಲ್ಲ. ಕಾನೂನು ಏನಿದೆಯೋ, SIR ಏನ್ ಹೇಳುತ್ತೋ ಆ ಕಾನೂನನ್ನ ಮೀರಿ ನಡ್ಕರ್ತಾ ಇರ್ತಕ್ಕಂಥದ್ದು. ಕಾನೂನು ಏನ್ ಹೇಳುತ್ತೆ, ನೀವು ಪ್ರತಿ ಮನೆ ಮನೆಗೆ ಹೋಗ್ಬೇಕು, ಈ 3 ಜನ BLO 2ಗಳನ್ನ ಕರ್ಕೊಂಡು ಹೋಗ್ಬೇಕು, ನೀವು ಅಲ್ಲಿ ಇಲ್ಲ ಅಂತಂದ್ರೆ ನೋಟಿಸ್ ಅಂಟಿಸ್ಬೇಕು, 3 ಬಾರಿ ವಿಸಿಟ್ ಮಾಡಬೇಕು ಅಂತ SIR ಕಾನೂನನ್ನು ಹೇಳುತ್ತೆ. ಆದ್ರೆ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಕೃಪಾಪೋಷಿತ ಅಧಿಕಾರಿಗಳು ಇವತ್ತೇನ್ ಮಾಡ್ತಾ ಇದ್ದಾರೆ, ಎಲ್ಲೋ ಒಂದ್ ಕಡೆ ಮುಸಲ್ಮಾನ್ ಬಾಹುಳ್ಯ ಇರ್ತಕ್ಕಂಥ ಎಲ್ಲ ಮತದಾರರು ಒಂದ್ ಕಡೆ ಕರ್ಕೊಂಡು ಬನ್ನಿ ಕೊಡ್ತೀವಿ ಅಂತ ಹೇಳಿ ಎಲ್ಲ ಚೆರ್ಪಂಚ್ತಾಗ ಅನಿಸ್ತಾ ಇದ್ದಾರೆ. ಎಲ್ಲರಿಗೂ ತಗೊಂಡು ಮನೆಗೆ ಹೋಗ್ತಾ ಇದ್ದಾರೆ. ಅವ್ರು ವಾಪಸ್ ಫಿಲ್ ಮಾಡ್ಬಿಟ್ಟು ಯಾರೋ ಫಿಲ್ ಮಾಡೋದು, ಯಾರೋ ಸೈನ್ ಮಾಡೋದು, ಯಾರೋ ಫೋಟೋ ಅನ್ಸೋದು. ಜಾಗೃತಿ ಮೂಡಿಸೋದಕ್ಕೂ ಎನ್ಯುಮರೇಷನ್ ಫಾರ್ಮ್ ಫಿಲ್ ಅಪ್ ಮಾಡೋದಕ್ಕೂ ಚೌಟ್ರಿಲಿ ಕೂರಿಸ್ಕೊಂಡು ವ್ಯತ್ಯಾಸ ಇದೆ. ಈಗ ಒಂದೇನು ಹೇಳ್ತೀನಿ ಅಂದ್ರೆ, ಬಿಜೆಪಿ ಜಾಗೃತಿ ಮೂಡಿಸುವಂಥದ್ದು ಅಗತ್ಯ. ನನ್ನ ಪ್ರಕಾರ ಚುನಾವಣಾ ಆಯೋಗ ಅಷ್ಟೊಂದು ದುರ್ಬಲ ಆಗಿದೆ, ಕೆಲಸ ಮಾಡ್ತೀನಿ ಅಂತ ನಾನು ಅನಿಸ್ತಾ ಇಲ್ಲ. ನನಗೆ ಮಾಡ್ತದೆ ಅಂತ ಅನ್ಕೊಂಡಿದ್ದೀನಿ ನಾನು. ಬಿಜೆಪಿಗೆ ಅನಿಸಿದ್ರೆ ಇಲ್ಲಿ ಇವರು ಜಾಗೃತಿ ಮೂಡಿಸಿಲ್ಲ, ಇಲ್ಲಿ ಜಾಗೃತಿ ಮೂಡಿಸಬೇಕಾದ್ರೆ ಚುನಾವಣಾ ಆಯೋಗಕ್ಕೆ ಮನವಿ ಮಾಡ್ಬೋದು. ಎಲ್ಲ ಜಾಗಗಳಲ್ಲಿ ನಂಗೆ ಒಂದು ಮಾಹಿತಿ ಬಂತು. ಎಲ್ಲ ಜಾಗಗಳಲ್ಲಿ ಬಿಜೆಪಿ ನಾಯಕರುಗಳು ತಮ್ಮ ಕಾರ್ಯಕರ್ತರಿಗೆ ಪಾಂಪ್ಲೆಟ್ ಕೊಟ್ಬಿಟ್ಟು ನಮ್ಮ ಮತಗಳನ್ನು ಬೇರೆ ಬಿಟ್ಬಿಡಿ, ನಮ್ಗೆ ಯಾರು ಹಾಕಲ್ಲ, ಓಟ್ ಹಾಕಲ್ಲ ಅಂತ ಅವ್ರು ಬಿಟ್ಬಿಡಿ, ನಮ್ಗೆ ಯಾರು ಓಟ್ ಹಾಕ್ತಾರೆ ಅನ್ಸುತ್ತೆ ಅವ್ರಿಗೆ ಹೋಗಿ ಮನವರಿಕೆ ಮಾಡ್ಬಿಟ್ಟು ಅವ್ರು ಸೇರ್ಸಕ್ಕೆ ಹೇಳಿ, ಅವ್ರ ಮಾರು ಸೇರ್ಸಕ್ಕೆ ಹೇಳಿ ಅಂತ ಹೇಳಿ ಮಾಹಿತಿ ಎಲ್ಲ ಸೇರಿಸೋದಲ್ಲ. ನಾವು ಹೇಳಿದ ಗೊತ್ತಾ, ನಮ್ಮ ಮತಗಳು ಮಾತ್ರ ನಿಮ್ಮ ಮತಗಳು ಅಂತಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷ ಏನಂದ್ರೆ ಕರ್ನಾಟಕದ ಒಬ್ಬ ಮತದಾರ ಆಚೆ ಇರಬಾರ್ದು. ನನಗೂ ಕಾಂಗ್ರೆಸ್ ಓಟ್ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಮತದಾರರಾಗಿ ಕರ್ನಾಟಕ ಆಗಿ ಮತದಾರನಾಗಿ ಇರಬೇಕಾತ.
ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಅರ್ಹ ಮತದಾರ ಪಟ್ಟಿಗೆ ಬರಬೇಕು. ಅದನ್ನ ಅದು ನಮ್ಮ ಮಾಡ್ತಾರೆ ಉದ್ದೇಶ. ಸರ್. SIR ಬಿಜೆಪಿ ಮಾಡ್ತಾರೆ, ನೀವು ಯಾಕೆ ಹಸ್ತಕ್ಷೇಪ ಮಾಡ್ತೀರಿ? ಬಿಜೆಪಿ ಮಾಡ್ತಾ ಇರೋದೇನು, ಕುತಂತ್ರ ಮಾಡ್ತಾ ಇರೋದೇನು, ಬರೀ ಏನು ಕಾಂಗ್ರೆಸ್ ಬಿಜೆಪಿಗೆ ಯಾರು ಓಟ್ ಹಾಕಲ್ಲ ಅವ್ರನ್ನ ಬಿಟ್ಬಿಡಿ, ಅವ್ರನ್ನ ತೆಗೆದ್ಬಿಡಿ, ನಮ್ಮ ಮಾತ್ರ ಹಾಕಿ ಅಂತ ಹೇಳಿ ಪ್ರಚಾರ ಮಾಡ್ತಾ ಇರ್ತಕ್ಕಂಥದ್ದು ಇದು ಬಹಳ ಬಹಳ ಆತಂಕಕಾರಿ ವಿಷಯ. ಬಿಜೆಪಿ ಸಂಚು ಮಾಡೋ ಪ್ರಯತ್ನ ಮಾಡ್ತಾ ಇದೆ. ಅದು ಸಾಧ್ಯ ಆಗೋದಿಲ್ಲ. ಚುನಾವಣಾ ಆಯೋಗದ ದುರುಪಯೋಗ ಮಾಡುವ ಪ್ರಯತ್ನ ಮಾಡ್ತು ಎಲ್ಲ ಕಡೆ. ವೆಸ್ಟ್ ಬೆಂಗಾಲ್ ಒಬ್ರು ಜಡ್ಜ್ದು ವೋಟರ್ ಲಿಸ್ಟ್ ಅಲ್ಲಿ ಇಲ್ಲ ರೀ, ಜಡ್ಜುದು ಕರ್ನಾಟಕದಲ್ಲಿ ಇವಾಗ ಏನ್ ಮಾಡ್ತಾರೆ ಈಗ ಚುನಾವಣಾ ಆಯೋಗ ಏನು ಎಲ್ಲಾ ವಿಐಪಿಗಳಿಗೆ ಅವರು ಪಟ್ಟಿ ಏನು ಪತ್ರ ಬರ್ದಿಲ್ಲ ಅಂದ್ರೂ ಕೂಡ, ಫಾರ್ಮ್ ಫಿಲ್ ಅಪ್ ಮಾಡಿಲ್ಲ ಕೂಡ ಅವ್ರನ್ನ ನೋಟ್ ಮಾಡ್ಕೊಂಡ್ ಬನ್ನಿ, ಅವರು ಸೇರ್ಸೋಣ ಅಂತ ಆ ತರ ಮಾಹಿತಿಯನ್ನು ಕೊಡ್ತಾ ಇದಾರಂತೆ BLOಗಳಿಗೆ. ತಪ್ಪದು. ಪ್ರತಿಯೊಬ್ಬ ಮತದಾರ ಈಕ್ವಲ್, ಇಲ್ಲಿ VIP ಅಂತಿಲ್ಲ. ಹೌದು, ವೆಸ್ಟ್ ಬೆಂಗಾಲ್ ಅಲ್ಲಿ ಏನ್ ಮಾಡಿದ್ರು, ವೆಸ್ಟ್ ಬೆಂಗಾಲ್ 30 ಲಕ್ಷ ಮತದಾರರಿಂದ ಚೀಮಾರಿ ಆಗ್ತದೆ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗಕ್ಕೆ. ಕರ್ನಾಟಕದ ಪ್ರಯತ್ನ ಮಾಡಿದ್ರು ನೋಡಿ. ಇಲ್ಲಿ ಇವತ್ತು ನಾಳೆ ನಾಡ್ದು ಚುನಾವಣೆ ಯಾವುದು ಬರ್ತಾ ಇಲ್ಲ. ನಾವು ಒಂದೇ ಒಂದು ಮತದಾರನ ಅದು ಬಿಜೆಪಿ ಮತದಾರ ಆಗಿದ್ರು ಪರವಾಗಿಲ್ಲ, ಬಿಜೆಪಿ ನಾಯಕ ಆಗಿದ್ರು ಪರವಾಗಿಲ್ಲ, ಪಟ್ಟಿಯಿಂದ ನಮ್ಮ ಉದ್ದೇಶ. ಅದು ನಮ್ಮ ಉದ್ದೇಶ. ಅದು ನೀವು ಸಂಚು ಮಾಡಿದ್ರೆ ಸಂಚುಕೋರು ಸಂಚು ಮಾಡಿದ್ರಿ ನೀವು, ಅಲ್ಪಸಂಖ್ಯಾತರು, ದಲಿತರು, ಏನು ಇಲ್ಲಿ ಕೇಳಿಸ್ಕೊಳ್ಳಿ. ಗುರಪ್ಪನ್ ಪಾಳ್ಯ, ರಾಮನಗರದ ಮುಸ್ಲಿಂ ಬಾಹುಳ್ಯದ ಏರಿಯಾಗಳು, ಇಲ್ಲಿ ಈ ಸೀನ್ ಕಾಣ್ತಾ ಇರೋದು, ಬಿಜೆಪಿ ಈ ಚಿತ್ರಣಗಳು ಕಾಣಿಸ್ತಾ ಇರೋದು, ಚೌಟ್ರಿಗಳನ್ನು ಬುಕ್ ಮಾಡೋದು, ಗುಂಪು ಗುಂಪಾಗಿ ಸೇರಿಸೋದು, ಏನನ್ನು ಸೂಚಿಸ್ತಾ ಇದೆ ಇದು? ರಕ್ಷೇಟ್ರೆ, ನಾನೊಂದು ಮಾತು ಹೇಳ್ತೀನಿ. ಇದರ ಅಗತ್ಯ ಇಲ್ಲ, ಮತ್ತೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ, ಇದು ಬೇಕಾಗಿಲ್ಲ. ಇದು ಚುನಾವಣಾ ಆಯೋಗದ ಉದ್ದೇಶ ಏನಿದೆ, ಮನೆ ಮನೆಗೆ ಏನು ಉದ್ದೇಶ? ನಾನೇನ್ ಮಾಡ್ತೀನಿ ರೀ, ನೀವು ಮಾಡೋದು ಒಪ್ಕೊಳ್ರಿ. ನೀವು ಸಂಚುಕೋರರು ಹಂಚ್ಬಿಟ್ಟು ಬರೀ ಬಿಜೆಪಿ ವೋಟರ್ ಮಾತ್ರ ಸೇರಿಸಿ ಹೇಳ್ತಾ ಇರ್ತಕ್ಕಂಥ ನೀವು, ಇವರು ಹೇಳ್ತಾ ಇರ್ತಕ್ಕಂಥದ್ದು ಮುಸಲ್ಮಾನ ಆಗ್ಲಿ, ಹಿಂದೂ ಆಗ್ಲಿ, ಕ್ರಿಶ್ಚಿಯನ್ ಆಗ್ಲಿ, ದಲಿತ ಆಗ್ಲಿ, ಒಕ್ಕಲಿಗ ಆಗ್ಲಿ, ಬ್ರಾಹ್ಮಣ ಆಗ್ಲಿ, ಲಿಂಗಾಯತ ಆಗ್ಲಿ, ಯಾವ ಜಾತಿ ಮತದಾರದಲ್ಲಿ ನಾವು ಈಗ ಕೇಳಿಸ್ಕೊಳ್ಳಿ. ಅದು ಮುಸಲ್ಮಾನ ಆಗ್ಲಿ, ದಲಿತ ಆಗ್ಲಿ, ಒಕ್ಕಲಿಗ ಆಗ್ಲಿ, ಲಿಂಗಾಯತ ಆಗ್ಲಿ, ಬ್ರಾಹ್ಮಣ ಆಗ್ಲಿ, ಯಾವುದೇ ಸಮುದಾಯ ಆಗ್ಲಿ, ಯಾವುದೇ ಜಾತಿ ಆಗ್ಲಿ, ಒಬ್ಬ ಮತದಾರ ಪಟ್ಟಿ ಎಕ್ಸಾಕ್ಟ್ಲಿ. ಆದ್ರೆ ಪ್ರೊಸೀಜರ್ ಫಾಲೋ ಆಗಬೇಕು, ಪ್ರೊಸೀಜರ್ ಫಾಲೋ ಆಗಬೇಕು, ಮಾತ್ರ ಫಾಲೋ ಮಾಡಬೇಕು. ಬಿಜೆಪಿ ತನ್ನ ಅಜೆಂಡಾ ಇತ್ತಲ್ಲ, ಅದು ಕರ್ನಾಟಕದಲ್ಲಿ ಆಗಲ್ಲ. ಅಲ್ಲ ನಟರಾಜ್ ಗೌಡ್ರೆ, ಇವತ್ತು ಚೌಟ್ರಿಯಲ್ಲಿ ಹಾಕಿದ್ರು, ಚೌಟ್ರಿಯಲ್ಲಿ ಮಾಡಿದ್ರು, ನಾಳೆ ಯಾವ್ದೋ ಗ್ರೌಂಡ್ ಅಲ್ಲಿ ಶಾಮಿಯಾನ ಹಾಕಿ ಮಾಡ್ತಾರೆ, ಒಪ್ಕೊಳ್ಳೋದಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಪ್ರೊಸೀಜರ್ ಫಾಲೋ ಆಗಬೇಕು. ಪ್ರದೀಪ್ ಅವರೇ, ನೀವು ಪ್ರಸ್ತಾಪ ಮಾಡುವಾಗ ಬಾಂಗ್ಲಾ ಲಿಂಕ್ ಮಾಡಿದಿರಿ. ಇದಕ್ಕೆ ಬಾಂಗ್ಲಾ ಯಾಕೆ ಲಿಂಕ್ ಆಗುತ್ತೆ? ಇದು ಬಾಂಗ್ಲಾದ ಮತದಾರರು ಅಂತ ಯಾಕೆ ಅನಿಸ್ತಾ ಇದೆ ನಿಮಗೆ? ನೀವು ಅಲ್ಲಿ ಬಾಂಗ್ಲಾದವರು ಅಂತೇನು ಹೇಳಿಲ್ಲ, ಅವರು ಇರಬಹುದು ಅಂತ ಹೇಳಿದ್ರು. ಯಾಕೆಂದ್ರೆ ಒಂದು ಚೌಟ್ರಿನಲ್ಲಿ ನೀವು ಎಲ್ಲ ಮುಸ್ಕ್ ಹಾಕೊಂಡು ತಗೊಂಬಂದು ಕುಣಿಸಿದ್ರೆ ಏನಂತದೆ, ಬುರ್ಕಾ ಹಾಕೊಂಬಂದು ಕುಣಿಸಿದ್ರೆ ತೆಗೆದು ಪ್ರೊಸೀಜರ್ನ ಲ್ಯಾಪ್ಸ್ ಮಾಡಿ ನಿಯಮಾವಳಿಗೆ ವಿರುದ್ಧವಾಗಿ ನೀವು ಚೌಟ್ರಿಲಿ ಕೂಡ ಹಾಕ್ತೀರಿ ಅಂದ್ರೆ ಏನನ್ಬೇಕು? ನಾನು ಹೇಳ್ತಕ್ಕಂಥದ್ದು ಒಂದು ವಿಷಯ ಪ್ರಸ್ತಾಪ ಮಾಡಿದ್ರಿ. BJP ಪಕ್ಷದ್ದು ಒಂದು ಪಾಂಪ್ಲೆಟ್ಸು ಮಾಡಿದ್ದಾರೆ. ಚುನಾವಣಾ ಆಯೋಗ ಮೀಟಿಂಗ್ ಕರೆದಾಗ ರಾಜಕೀಯ ಪಕ್ಷಗಳಿಗೆ ಅವರೇ ಬೇಡ್ಕೊಂಡಿದ್ದಾರೆ, ಮನವಿ ಮಾಡ್ಕೊಂಡಿದ್ದಾರೆ, ಜಾಗೃತಿ ಮೂಡಿಸಿ, ನೀವು ಜಾಗೃತಿ ಮೂಡಿಸಿ ಅಂತ. ನಾವು ಹೇಳ್ತಿರ್ತಕ್ಕಂಥದ್ದು, ಇಲ್ಲಿ ಹೋಗಿರ್ತಕ್ಕಂಥದ್ದು ಚುನಾವಣಾ ಅಧಿಕಾರಿಗಳ ಜೊತೆ, BLOಗಳ ಜೊತೆ ಹೋಗಿದ್ರೆ ತಪ್ಪು, ಅದು ಯಾವುದೇ ಕಾರಣಕ್ಕೂ ಒಪ್ಪುವಂಥದ್ದಲ್ಲ. ಚುನಾವಣಾಧಿಕಾರಿಗಳಲ್ದೇನೆ ಇವರೇ ಸಪ್ರೇಟಾಗಿ ಹೋಗಿ SIR ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಅಂತ ಹೇಳಿದ್ರೆ ತಪ್ಪಿಲ್ಲ, ನಿಯಮ ಇದು. ಹಾಗೆ ಕಾಂಗ್ರೆಸ್ ಪಕ್ಷದವರು ಕೂಡ ನಾಗರಬಾವಿ ಸರ್ಕಲಲ್ಲಿ, ನಾಗರಬಾವಿನಲ್ಲಿ ದೊಡ್ಡ ದೊಡ್ಡ ಪೋಸ್ಟ್ ಹಾಕಿ ಅವರವರು ಇದೇ ಥರ ನೀವೇನು ಹೇಳಿದ್ರಲ್ಲ, ಇದೇ ಥರ ಹಾಕಿದ್ದಾರೆ, ಚೆಕ್ ಮಾಡ್ತಾರೆ, ಬ್ಯಾನರ್ಗಳು ಹಾಕಿದ್ದಾರೆ, ಎಲ್ಲ ಕಡೆ ಕಾಂಗ್ರೆಸ್ ಪಕ್ಷದವರು ಹಾಕಿದ್ದಾರೆ. SIR ನಲ್ಲಿ ಭಾಗವಹಿಸಿ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ, SIR ನಲ್ಲಿ ಭಾಗವಹಿಸಿ, ಏನೇನು ಕೊಡಬೇಕು, ಎಲಿಮಿನೇಷನ್ ಫಾರಮು, ಡಾಕ್ಯುಮೆಂಟ್ಸ್ ಏನು ಕೊಡಬೇಕು ಅಂತ ಹಾಕಿದ್ದಾರೆ. ದಟ್ ಈಸ್ ಅಂದ್ರೆ ಜಾಗೃತಿ. ಆದ್ರೆ ಜಾಗೃತಿಗೂ ನೀವು ಚುನಾವಣಾಧಿಕಾರಿಗಳ ಜೊತೆ ಹೋಗೋದಕ್ಕೂ ವ್ಯತ್ಯಾಸ ಇದೆ. ಇಲ್ಲಿ ಆಗಿರ್ತಕ್ಕಂಥ ರಾಮನಗರದಲ್ಲಿ ಆಗಿರ್ತಕ್ಕಂಥದ್ದು ಇರ್ಬೋದು, ಅಥವಾ ಕುಣಿಗಲಲ್ಲಿ ಆಗಿರ್ತಕ್ಕಂಥದ್ದು ಇರ್ಬೋದು, ಇಲ್ಲಿ ಚುನಾವಣಾಧಿಕಾರಿಗಳ ಜೊತೆನೆ ಕಾಂಗ್ರೆಸ್ ಏಜೆಂಟ್ಗಳಿದ್ದಾರೆ, ಕಾಂಗ್ರೆಸ್ ಪಕ್ಷದ ನಾಯಕರುಗಳಿದ್ದಾರೆ. ಇದು ಇರಿ ಸರ್ ಒಂದು ನಿಮಿಷ ಪ್ರದೀಪ್. ಯಾಕೆಂದ್ರೆ ಫೈರೋಜ್ ಅನ್ನೋರು ಕಾಂಗ್ರೆಸ್ನ ಕಾರ್ಪೊರೇಟರ್, ಅವ್ರಿಗೆ ಸೇರಿದ ಅವರೇ ಮುಂದೆ ನಿಂತ್ಕೊಂಡು ರಾಮನಗರದಲ್ಲಿ ಮಾಡಿಸಿರ್ತಕ್ಕಂಥದ್ದು ಕಾರ್ಪೊರೇಟರ್. ಹಾಗಾಗಿ ಅವ್ರ ಮೇಲೆ ಗುರುತರವಾದ ಆರೋಪ ಇದೆ. ನಾವು ಯಾಕೆ ಆರೋಪ ಮಾಡ್ತಾ ಇದೀವಿ ಅಂದ್ರೆ, ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದವರು, ನೀವು ಅವ್ರ ಜೊತೆ ಹೋಗಿರುತ್ತೆ, BLOಗಳು ಹೋಗಿರೋದೇ ತಪ್ಪು. BLOಗಳು ಕಾಂಗ್ರೆಸ್ ಪಕ್ಷದ ಒಬ್ಬ ಎಲೆಕ್ಟೆಡ್ ಮೆಂಬರ್ ಜೊತೆ ಇದ್ದೀರಿ ಅಂದ್ರೆ ಅದು ಕಾನೂನು ವಿರುದ್ಧದು, ನಿಯಮಾವಳಿಗೆ ವಿರುದ್ಧದು. ಇಲ್ಲಿ ಯಾರು ನೀವು ಜಯನಗರದ ಬಗ್ಗೆ ಮಾತಾಡಿದ್ರಿ, ಜಾಗೃತಿ ಮೂಡಿಸ್ಲಿಕ್ಕೆ ಅವಕಾಶ ಇದೆ. ಅವರೇ ಮನವಿ ಮಾಡ್ಕೊಂಡವ್ರೆ, ಸಂಘಟನೆಗಳಿಗೆ ಮನವಿ ಮಾಡ್ಕೊಂಡವ್ರೆ.
ಮತ್ತೆ ರಾಜಕೀಯ ಪಕ್ಷಗಳನ್ನ ಮನವಿ ಮಾಡ್ಕೊಂಡ್ರೆ ನೀವು ಜಾಗೃತಿ ಮೂಡಿಸಿ ಇದರಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸೋಣ ಅಂತ ಕೇಳ್ಕೊಂಡವ್ರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದವರು ಮಾಡ್ಲಿ ತಪ್ಪಿಲ್ಲ, ಆದ್ರೆ ನೀವು BLOಗಳನ್ನ ಮಿಸ್ಯೂಸ್ ಮಾಡ್ಕೊಡ್ತಾ ಇರೋದ್ರ ಬಗ್ಗೆ, ಚುನಾವಣಾಧಿಕಾರಿಗಳನ್ನ ಮಿಸ್ಯೂಸ್ ಮಾಡ್ಕೊತಾ ಇರೋದ್ರ ಬಗ್ಗೆ, ಅವ್ರ ಮೇಲೆ ಒತ್ತಡ ಆಗ್ತಾ ಇರೋದ್ರ ಬಗ್ಗೆ ನಾವು ಮಾತಾಡ್ತಾ ಇರ್ತೇವೆ. ಅದು ಆಗ್ಬಾರ್ದು. ಯಾಕೆಂದ್ರೆ ನಿಯಮ ಹಂಗಿಲ್ಲ. ನೀವು ಕೇವಲ BLA 2 ಅಂತ ಯಾರನ್ನ ಕೊಟ್ಟಿದ್ರಿ ಅವರನ್ನ ಹೊರತುಪಡಿಸಿ ನಿಮ್ಮ ಪಕ್ಷದ ನಾಯಕರಾಗ್ಲಿ, ಶಾಸಕರಾಗ್ಲಿ, ಮುಖಂಡರಾಗ್ಲಿ BLOಗಳ ಜೊತೆ ಹೋಗಂಗಿಲ್ಲ. ಅದು ನಿಯಮಕ್ಕೆ ವಿರುದ್ಧವಾದದ್ದು. ಏನು ನಾವೇನ್ SIR ಪ್ರೊಸೀಜರ್ ಇದೆ, ಆ ಪ್ರೊಸೀಜರ್ಗೆ ವಿರುದ್ಧ. ಫೈರೋಸ್ ಅಂತ ಹೆಸರು ಹೇಳಿದ್ರು. ಲೋಕಲ್ ಲೀಡರ್ ನಿಮ್ ಪಾರ್ಟಿ ಆಡಳಿತ ಪಕ್ಷ, ಅಧಿಕಾರಿಗಳಿಗೆ ಬೆದರಿಕೆ ಹಾಕಿ ಮಾಡಿಸ್ತಾರೆ. ಏನ್ ಮಾಡ್ಬೇಕು ರೀ ಅಧಿಕಾರಿಗಳು? ಸಿಬ್ಬಂದಿ ಏನು ಮಾಡಬೇಕು? ಬೆದರಿಕೆಗೂ ಎದುರಲ್ಲ, ಅಧಿಕಾರಿಗಳು ಕೆಲಸ ಮಾಡ್ತಾರೆ. ಅಧಿಕಾರಿಗಳು JDS ನವರ ಬೆದರಿಕೆಗೂ ಎದುರಲ್ಲ, ಬಿಜೆಪಿ ಬೆದರಿಕೆಗೂ ಎದುರಲ್ಲ, ಬಿಜೆಪಿ ಶಾಸಕರ ಬೆದರಿಕೆಗಳಿಗೂ ಎದುರಲ್ಲ. ವಾಸ್ತವ ಮಾತಾಡಿ, ಪ್ರಾಕ್ಟಿಕಲ್ ಮಾತಾಡಿ. ನಟರಾಜ್ ಗೌಡ್ರೆ, ನಾನು ನೋಡಿ ಅಲ್ಲಿಂದ ಒಂದೇ ಸ್ಪಷ್ಟವಾಗಿ ಹೇಳಿದ್ದೀನಿ, ರಾಮನಗರದಲ್ಲಿ ಚೌಲ್ಟ್ರಿಯಲ್ಲಿ ಒಟ್ಟಾಗಿ ಸೇರಿಸ್ಕೊಳ್ಳೋದು ನಾನು ಒಪ್ಪಲ್ಲ. ಅದು ನಾನು ಮುಂಚೆನೇ ಹೇಳಿದ್ದೀನಿ. ನಿಮ್ಮವರೇ ಮಾಡಿದ್ದಾರೆ ಅಂತ ಫೈರೋಸ್ ಅಂತ ನಾನು ಫೈರೋಸ್ ಮಾಡಿದ್ರು ಅಷ್ಟೇ, ಇಮ್ರಾನ್ ಮಾಡಿದ್ರು ಅಷ್ಟೇ, ಪ್ರದೀಪ್ ಮಾಡಿದ್ರು ಅಷ್ಟೇ, ಜನರಲ್ ಸ್ಟೇಟ್ಮೆಂಟ್ ಅಲ್ಲ. ಫೈರೋಸ್ ಮಾಡಿದ್ದಾರೆ ಅಂತ ಆದ್ರೆ ಈಗ ಮಾಡಿದ್ದಾರೆ ಅಂದ್ರೆ ಒಂದ್ ನಿಮಿಷ ಅಲ್ಲಿ ಲೋಕಲ್ ಯಾರು ಈಗ ಕೇಳಿಸ್ಕೊಳ್ಳಿ. ಅಲ್ಲಿ ಏನಾಗಿದೆ ಕ್ರಮ ತಗೊಂಡಿದ್ದಾರೆ. ಒಂದ್ ನಿಮಿಷ ದಿಲೀಪ, ಒಂದ್ ನಿಮಿಷ ಪ್ರದೀಪ್. ಅಲ್ಲಿ BLOಗಳ ಮೇಲೆ ಕ್ರಮ ತಗೊಂಡಿದ್ದಾರೆ. ಆತರ ಮಾಡಬಾರ್ದು. ನಾನು ಸ್ಪಷ್ಟವಾಗಿ ಹೇಳ್ತಾ ಇದೀನಿ. ಈಗ ಇನ್ನು 26 ದಿನ ಇದೆ. ಆಗಿರೋದ್ರಲ್ಲಿ ಅಕ್ರಮ ಇದ್ರೆ ಜಿಲ್ಲಾಧಿಕಾರಿ ಕ್ರಮ ತಗೊಂತಾರೆ. ಆಗಿರೋದ್ರೊಳಗೆ ಅಕ್ರಮ ಇದ್ರೆ, ಅಕ್ರಮ ಅಂದ್ರೆ ಏನ ಕ್ರಮ ಬರುತ್ತೆ? ಈಗ ಬಾಂಗ್ಲಾದೇಶದ ಲಿಂಕ್ ಕೊಟ್ರಲ್ಲ, ವೆಸ್ಟ್ ಬೆಂಗಾಳಲ್ಲಿ ಪರಿಷ್ಕರಣೆ ಆಯ್ತು, ಬಿಹಾರಲ್ಲಿ ಪರಿಷ್ಕರಣೆ ಆಯ್ತು. ಎಷ್ಟು ಜನ ಬಾಂಗ್ಲಾದೇಶಿಗಳಿದ್ದಾರೆ ಅಂತ ಹೇಳಿ ಅಂಕಿಅಂಶ ಬಿಟ್ಟಿದ್ದಾರೆ ಕೇಂದ್ರ ಸರ್ಕಾರ ಆಗ್ಲಿ, ಚುನಾವಣಾ ಆಯೋಗ ಆಗ್ಲಿ? ಸುಮ್ಮನೆ ಸುಳ್ಳುಗಳನ್ನು ಹೇಳುವಂಥದ್ದು. ಯಾಕಂದ್ರೆ JDSಗೂ ಈಗ ಅಲ್ಪಸಂಖ್ಯಾತರು ಓಟ್ ಆಗ್ತಾ ಇಲ್ಲ. ಮಾನ್ಯ ದೇವೇಗೌಡರು ಇದ್ದಾಗ ಆಗ್ತಾ ಇದ್ರು. ಕುಮಾರಸ್ವಾಮಿ ಬಂದ ಮೇಲೆ SIR ಮುಖಾಂತರ ಬಾಂಗ್ಲಾ ವಲಸಿಗರನ್ನು ಪತ್ತೆ ಹಚ್ಚೋದಕ್ಕಾಗಲ್ಲ. ಆ ಪ್ರೊಸೀಜರ್ ಅಲ್ಲ, ಬಟ್ ಬಿಜೆಪಿ ಪತ್ತೆ ಹಚ್ಚುವಂತ ಪ್ರೊಸೀಜರ್ ಅಲ್ಲ. ಐ ಅಗ್ರಿ. ಬಿಜೆಪಿ ನಾಯಕರ ಹೇಳಿಕೆಗಳೇನು? ಬಿಜೆಪಿ NRC ಸಪೋರ್ಟ್ ಮಾಡಿ, ನೀವು NRC ಸಪೋರ್ಟ್ ಮಾಡಿ. ಈಶಾನ್ಯ ಭಾರತದಲ್ಲಿ ಕೇಂದ್ರ ಸರ್ಕಾರ ಗೊತ್ತಾಗತ್ತೆ ಏನು ಅಂತ. ಗೃಹ ಇಲಾಖೆ ಇದೆ. ಗೃಹ ಇಲಾಖೆ ಕೆಲಸ ಅದ್ ಮಾಡುತ್ತೆ. ಇಲ್ಲಿವರೆಗೂ ಅವ್ರು ಮಾಡಕ್ಕಾಗಿಲ್ಲ. ಸುಮ್ಮನೆ ಸುಳ್ಳುಗಳು ಹೇಳುವಂಥದ್ದು. ಇಲ್ಲಿ ಇದೆ ಆರ್ ಅಶೋಕ್ ಅವರು, ವಿರೋಧ ಪಕ್ಷ ನಾಯಕ. 25 ಲಕ್ಷ ಜನ ಬಾಂಗ್ಲಾದೇಶಿಗಳು ಕರ್ನಾಟಕದಲ್ಲಿ ಇದ್ದಾರೆ ಅಂತ ಹೇಳಿದ್ರು. 25 ಲಕ್ಷ ಜನ ಎಲ್ಲಿದ್ದಾರೆ? ಅಲ್ಲ, ವೆಸ್ಟ್ ಬೆಂಗಾಲ್ ತೋರಿಸಿದ್ರೆ ಇವರು ತಿಳಿಸಿದಾರ ನೋಡಿ. ನೀವು ಅಲ್ಲ, ನಾವೆಲ್ಲ ಹುಡ್ಕೋದು ಯಾಕೆ? ಅಮಿತ್ ಶಾ ಕಡ್ಲೆಕಾಯಿ ತಿಂತಾ ಇದ್ದಾರೆ. ಅಮಿತ್ ಶಾ ಏನ್ ಗ್ರೌಂಡ್ ಸುಳ್ಳುಗಳನ್ನ ಹೇಳಿ ಜನಗಳಿಗೆ ವಂಚನೆ ಮಾಡಕ್ಕೆ ಪ್ರಯತ್ನ ಮಾಡಿದ್ರು. ಇಲ್ಲಿ ಒಂದು ಸಾಮಾನ್ಯ ಅನುಮಾನ ಯಾವುದು ಮೂಡ್ತಾ ಇದೆ ಅಂತಂದ್ರೆ, ಪಶ್ಚಿಮ ಬಂಗಾಳದಲ್ಲಿ ಆಗಿರುವಂತ ಸಮಸ್ಯೆ ಇಲ್ಲ ಆಗಬಾರದು ಅಂತ ಅಂದ್ರೆ, ನೀವು ಆಗಿದೆ ಅಂತ ಭಾವಿಸಿರುವಂತ ಸಮಸ್ಯೆ ಕರ್ನಾಟಕದಲ್ಲಿ ಆಗಬಾರದು ಅನ್ನೋ ಕಾರಣಕ್ಕಾಗಿ ನೀವು ಅಡ್ಮಿನಿಸ್ಟ್ರೇಷನ್ ಅನ್ನು ಬಳಸ್ತಾ ಇದ್ದೀರಿ, ಆಡಳಿತವನ್ನ ಬಳಸ್ತಾ ಇದ್ದೀರಿ. ಈಗ ಆಮೇಲೆ ವಿಶೇಷವಾಗಿ ಆಡಳಿತವನ್ನ ಬಳಸ್ತಾ ಇಲ್ಲ. ಆದ್ರೆ ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗರು ಎಚ್ಚೆತ್ತುಕೊಂಡಿದ್ದಾರೆ, ಕಾಂಗ್ರೆಸ್ ಕಾರ್ಯಕರ್ತರು ಎಚ್ಚೆತ್ತುಕೊಂಡಿದ್ದಾರೆ. ಯಾವುದೇ ರೀತಿಯಾಗಿ ಒಬ್ಬ ಅರ್ಹ ಮತದಾರನ ಆಚೆಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ ನಾವು. BLO ಅರ್ಹರು ಹೋಗಬಾರದು, ಸರಿ ನಟರಾಜ್ ಗೌಡ್ರೆ. ಆಯೋಗ ಆಗ್ಲಿ, ಆದ್ರೆ ಈ ರೀತಿ ಪ್ರೊಸೀಜರ್ ಮಾಡಿ ಅನರ್ಹರನ್ನ ಸೇರಿಸೋ ಕೆಲಸಗಳಾಗಬಾರದು ಅಂತ. ಈ ರೀತಿ ಪ್ರೊಸೀಜರ್ ಮಾಡಿ ಅನರ್ಹರನ್ನ ಸೇರಿಸೋ ಕೆಲಸಗಳಾಗಬಾರದು. ಇದು ಪ್ರೊಸೀಜರ್ ಸರಿ ಇಲ್ಲ. ಮನೆಗೆ ಹೋಗೋದೇ ಸರಿಯಾದ ಪ್ರೊಸೀಜರ್. ಆದ್ರೆ ಒಬ್ಬ ಮತದಾರನ ಆಚೆಯಿಂದ ಪಟ್ಟಿಯಿಂದ ಆಚೆಗೊಳ್ಳಿಕ್ಕೆ ನೀವು ಪ್ರಭಾವ ಬೀರ್ತಾ ಇದ್ದೀರಲ್ಲ. ಫೈರೋಸ್ ಸೇರಿ ಒಂದು ರಾಮನಗರದಲ್ಲಿ ಫೈರೋಸ್ ಇದ್ರೆ ಬೇರೆ ಬೇರೆ ಕಡೆಗಳೇ ಬೇರೆ ಬೇರೆಯವರು ಇದ್ದಾರೆ. ಮನೆ ಪಕ್ಕ ಕೆಲಸ ಮಾಡಿದ್ರೆ ಅದನ್ನ ನಾವು ಇಡೀ ರಾಜ್ಯಕ್ಕೆ ಹೊಂದಾಣಿಕೆ ಮಾಡಕ್ಕಾಗಲ್ಲ. ನಾವು ಪ್ರೊಸೀಜರ್ ಯಾಕಾಗ್ತಿದೆ? ಕುಣಿಗಲಲ್ಲಿ ಯಾಕಾಗಿದೆ? ಗುರಪ್ಪನಪಾಳ್ಯದಲ್ಲಿ ಯಾಕಾಗಿದೆ? ಸಿಮಿಲರ್ ಇನ್ಸಿಡೆಂಟ್ ಗಳು ಯಾಕಾಗಿದೆ? ಅದೇ ಆಗ್ತಾ ಇದೆ. ಬಿಜೆಪಿ ಕಾರ್ಯಕರ್ತರು ನೀವು ಪ್ಯಾಂಪ್ಲೆಟ್ ಅನ್ನ ಹೇಳ್ತಾ ಇದ್ದೀರಿ, ಈ ರೀತಿಯಲ್ಲಾಗಿದೆ. ಈಗ ಈ ರೀತಿನ ಇನ್ನೊಂದು ರೀತಿನ ಬಿಜೆಪಿ ಪ್ರಭಾವವನ್ನು ಬೀರ್ತಾ ಇದ್ದಾರೆ. ರಾಜಾಜಿನಗರ ಮಾಡ್ತಾ ಇದ್ದಾರೆ, ಮಲ್ಲೇಶ್ವರ ಮಾಡ್ತಾ ಇದ್ದಾರೆ. ಯಾರ ಮೇಲೆ ಪ್ರಭಾವ ಬೀರ್ತಾ ಇದ್ದಾರೆ? ಬಿಜೆಪಿ ಕಾರ್ಯಕರ್ತರು BLOಗಳ ಮೇಲೆ ಪ್ರಭಾವ ಬೀರ್ತಾ ಇದ್ದಾರೆ. ಮೊದಲು ಪ್ರಿಯಾರಿಟಿ ಇದಕ್ಕೆ ಕೊಡಿ. ನೀವು ಈಗ ತಾನೇ ಹೇಳಿದ್ರಿ, ತಾವು ಯಾವುದೇ ಸರ್ಕಾರದ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರೋದಕ್ಕಾಗಲ್ಲ. ಬಿಜೆಪಿ ಆಡಳಿತದಲ್ಲೇ ಇಲ್ಲದಂತ ಬಿಜೆಪಿ ಪ್ರಭಾವ ಬೀರ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ. ಪ್ರಯತ್ನ ಮಾಡ್ತಾ ಇದಾರಲ್ಲ ಅವರು. ಆಡಳಿತದಲ್ಲಿ ಇಲ್ಲದ ಬಿಜೆಪಿ ಪ್ರಭಾವ ಬೀರುತ್ತೆ ಅಂತ ಆದ್ರೆ, ಅಥವಾ JDS ಪ್ರಭಾವ ಬೀರುತ್ತೆ ಅಂತ ಆದ್ರೆ, ಆಡಳಿತದಲ್ಲಿರುವಂತ ನೀವೆಷ್ಟು ಅಪಾಯಕಾರಿ? ಆಡಳಿತದಲ್ಲಿರುವಂತ ನೀವೆಷ್ಟು ಅಪಾಯಕಾರಿ? ವೆಸ್ಟ್ ಬೆಂಗಾಲ್ TMCನೇ ಆಡಳಿತದಲ್ಲಿ ಇದ್ದು 29 ಲಕ್ಷ ಮತದಾರನ ಆಚೆಗೆ ಕಿತ್ತಾಕಿದ್ರು ಬಿಜೆಪಿ ಅವರು, ಕೇಂದ್ರ ಸರ್ಕಾರದವರು. ಆಯ್ತಾ? ಕರ್ನಾಟಕದಲ್ಲಿ ಅದು ಮಾಡಕ್ಕೆ ಅವಕಾಶ ಕೊಡೋದಿಲ್ಲ ನಾವು. ಬಿಜೆಪಿಯವರು ಎಷ್ಟೇ ಷಡ್ಯಂತ್ರ ಮಾಡಿ ಬುಕ್ ಮಾಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.